ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಫೇಮ್ ಇಂಡಿಯಾದಲ್ಲಿರುವಂತಹ ಮಕ್ಕಳನ್ನ ನೋಡಿದ್ರೆ ಯಾರು ಡಿಸೇಬಲ್ಡ್ ಮಕ್ಕಳು ಅಥವಾ ಬುದ್ಧಿಮಾಂದ್ಯತೆ ಇರುವಂತಹ ಮಕ್ಕಳು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರಲ್ಲೂ ಕೂಡ ಬುದ್ಧಿವಂತಿಕೆ ಇದೆ, ಸಾಮರ್ಥ್ಯ ಇದೆ. ಏನು ಕಲಿಸ್ಕೊಡ್ತೀವಿ ಅದನ್ನೆಲ್ಲವನ್ನ ಕಲಿತಾರೆ, ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ಸೊ ಈ ಒಂದು ಮಕ್ಕಳನ್ನ ಈ ರೀತಿ ತಯಾರು ಮಾಡ್ತಾ ಇರುವಂತಹ ಒಟ್ಟಾರೆ ಆರ್ಗನೈಸೇಷನ್ನ ಒಟ್ಟಾರೆ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಪ್ರಿನ್ಸಿಪಲ್ ಕಲೈವಾಣಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಕೇಳೋಣ ಏನೆಲ್ಲ ಆಕ್ಟಿವಿಟೀಸ್ ಈ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಸೊ ಈ ಒಂದು ಫೇಮ್ ಇಂಡಿಯಾದಲ್ಲಿ ಸ್ಪೆಷಲ್ ಆಗಿ ಏನೆಲ್ಲ ಒಂದು ಕೋರ್ಸ್ಗಳನ್ನು ಮಕ್ಕಳಿಗೆ ಏನು ಹೇಳ್ಕೊಡ್ತೀರಾ? ಆಕ್ಟಿವಿಟೀಸ್ ಇರ್ಬೋದು, ಟ್ರೈನಿಂಗ್ ಅಂತ ತಗೊಳ್ಳೋದಾದ್ರೆ ಏನಿದೆ ಇಲ್ಲೆಲ್ಲ? ಮಗು ಬಂದ ತಕ್ಷಣ ಯಾವ್ಯಾವ ಡೊಮೈನ್ಸಲ್ಲಿ ಯಾವ್ಯಾವ ಏರಿಯಾಸ್ನಲ್ಲಿ ಅವ್ರಿಗೆ ಕೊರತೆಗಳಿದೆ ಅಂತ ನಾವು ನೋಡ್ಬೇಕು, ಅಸೆಸ್ ಮಾಡ್ತೀವಿ. ಅಲ್ಲಿಂದ ಪ್ರೋಗ್ರಾಮ್ ಶುರು ಆಗುತ್ತೆ. ಸೊ ಇಟ್ ಇಸ್ ಅ ಹೋಲಿಸ್ಟಿಕ್ ಪ್ರೋಗ್ರಾಮ್. ನಾವು ಏನು ಮಾಡ್ತೀವಿ, ಹೋಲಿಸ್ಟಿಕ್ ಪ್ರೋಗ್ರಾಮ್ ಮಾಡಿಬಿಟ್ಟು IEP ಅಂತ ಒಂದು ಇರ್ತೀವಿ. ಅದನ್ನು ಪೇರೆಂಟ್ಸ್ ಹತ್ರ ಡಿಸ್ಕಸ್ ಮಾಡ್ತೀವಿ. ದಟ್ ಬಿಕಮ್ಸ್ ಅ ಕಾಂಟ್ರಾಕ್ಟ್ ಪೇರೆಂಟ್ಸ್ಗೆ ಮತ್ತು ಇನ್ಸ್ಟಿಟ್ಯೂಷನ್ಗೆ. 3 ಮಂತ್ಸ್ಗೆ ಇದು ಗೋಲ್ಸು ಇದೆಲ್ಲ ಅಚೀವ್ ಮಾಡಬೇಕು ಅಂತ ಅಲ್ಲಿಂದ ಶುರುವಾಗುತ್ತೆ. ಸೊ ಆ ಥರ ನಾವು ಡಿಪೆಂಡಿಂಗ್ ಆನ್ ದ ಫಂಕ್ಷನಲ್ ಎಬಿಲಿಟೀಸ್ ಗ್ರೂಪಿಂಗ್ ಮಾಡಿದ್ದೀವಿ. ಆ್ಯಂಡ್ ಉತ್ಪಲ್ ಅಂತ ಇದೆ, ಸಮರ್ಥ್ ಅಂತ ಇದೆ. ಆ ಥರ ಏನದು ಆ್ಯಕ್ಚುಲಿ ಉತ್ಪಲ್, ಸಮರ್ಥ? ಉತ್ಪಲ್ ಇದೆಲ್ಲ ಏನಾಗುತ್ತೆ ಅಂದರೆ ಈ ಅರ್ಲಿ ಇಂಟರ್ವೆನ್ಷನಿಂದ ನೆಕ್ಸ್ಟ್ ಲೆವೆಲ್ಗೆ ಆರಂಭ ಅಂತ ಹೇಳ್ತೀವಿ. ಅಲ್ಲಿ ಚಿಲ್ಡ್ರನ್ ಇನ್ ದ ಏಜ್ ಗ್ರೂಪ್ ಆಫ್ 5 to 7 ಅಲ್ಲಿ ಬಂದುಬಿಟ್ಟು ನಾವು ಮತ್ತೆ ಸ್ಕೂಲ್ ರೆಡಿನೆಸ್ ಸ್ಕಿಲ್ಸ್ ಕೊಡ್ತೀವಿ. ಅಲ್ಲಿ ವಿ ಗಿವ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ನಂಬರ್ ವರ್ಕ್, ಆಮೇಲೆ ಅವ್ರ ಹೆಸರು ಓದೋದು, ಇಂಡಿಪೆಂಡೆಂಟಾಗಿ ಊಟ ಮಾಡೋದು, ಇಂಡಿಪೆಂಡೆಂಟಾಗಿ ಟಾಯ್ಲೆಟ್ಗೆ ಹೋಗೋದು. ಅಟ್ಲೀಸ್ಟ್ ಅವರಾಗಿ ಹೋಗಲಿಕ್ಕೆ ಆಗೋದಿಲ್ಲ ಅಂದ್ರೇನು ಇಂಡಿಕೇಟ್ ಮಾಡೋಕ್ಕಾಗತ್ತಾ, ಬಾಯಲ್ಲಿ ಹೇಳೋಕ್ಕಾಗತ್ತಾ, ಬಾಯಲ್ಲಿ ಹೇಳೋಕ್ಕಾಗೋಲ್ಲ ಅಂದರೆ ಜಸ್ಚರ್ಸ್ ಮೂಲಕ ತಿಳಿಸೋಕೆ ಆಗತ್ತಾ, ಈ ಥರ ಎಲ್ಲ ಟ್ರೈನಿಂಗ್ ಕೊಡ್ತೀವಿ. ಸೊ ಅಲ್ಲಿಂದ ನೆಕ್ಸ್ಟ್ ಬೇಸಿಕ್ ಥಿಂಗ್ಸ್ ಮಾಡ್ಕೊಳ್ಳೋಂಗೆ. ಬೇಸಿಕ್ ಫಸ್ಟ್ ಪ್ರಯಾರಿಟಿ ಇಸ್ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕಮ್ಸ್ ಅಕಾಡೆಮಿಕ್ಸ್. ಅವ್ರ ಹೆಸರು ಬರಿಬೇಕು, ತಂದೆ ತಾಯಿ ಹೆಸರು ಬರಿಬೇಕು. ಎಲ್ಲಾದರೂ ಹೋಗಿ ತಪ್ಪಿ ಹೋದ್ರೇನೋ ಅವ್ರ ಅಡ್ರೆಸ್ ಆದರೂ ಹೇಳಬೇಕು, ಫೋನ್ ನಂಬರ್ ಹೇಳಬೇಕು. ಇದೆಲ್ಲ ಹೇಳ್ಕೊಡ್ತೀವಿ ಮಕ್ಕಳಿಗೆ. ಬಟ್ ದಟ್ ಡಸಂಟ್ ಮೀನ್ ಅವ್ರಿಗೆ ಬುದ್ಧಿಶಕ್ತಿ ಇಲ್ಲ ಅಂತ. ಸೊ ಬರೆಯೋಕ್ಕೆ ಮೇ ಬಿ ದೇ ಹ್ಯಾವ್ ಸೆರೆಬ್ರಲ್ ಪಾಲ್ಸಿ, ಲಾಟ್ ಆಫ್ ಇನ್ವಾಲ್ವ್ಮೆಂಟ್ರಿ ಮೂವ್ಮೆಂಟ್ಸ್ ಇರುತ್ತೆ. ಅದರಿಂದ ಏನು ಮಾಡ್ತಾ ಇದ್ದೀವಿ ಅಂದರೆ ಇವಾಗ iPad ಆ ಥರ ಎಲ್ಲ ಬಂದುಬಿಟ್ಟಿದೆ, ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ಸ್ ಬಂದಿದೆ. ಸೊ ವಿ ಆರ್ ಯೂಸಿಂಗ್ ದೋಸ್ ಥಿಂಗ್ಸ್ ಫಾರ್ ದೆಮ್ ಟು ಟೈಪ್. ಬರೆಯೋಕ್ಕೆ ಆಗೋದಿಲ್ಲ ಅಂದರೆ ಅಟ್ಲೀಸ್ಟ್ ಟೈಪ್ ಮಾಡೋಕ್ಕೆ ಮಾಡೋದ್ರು ಅಟ್ಲೀಸ್ಟ್ ಆಗ್ತದೆ. ಸೊ ವೊಕೇಶ್ನಲ್ ಟ್ರೈನಿಂಗ್ ಅಂದರೆ ಏನು ಆ್ಯಕ್ಚುಲಿ? ಅಲ್ಲಿ ಏನು ಪ್ರೀ ವೊಕೇಶ್ನಲ್ ಟ್ರೈನಿಂಗ್ ಶುರು ಮಾಡ್ತೀವಿ. ಬಿಕಾಸ್ ಇವಾಗ 18 ವಯಸ್ಸು ಆದಮೇಲೆ ಪ್ರತಿಯೊಬ್ಬರು ನಾವು ಓದೋದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳಿಕ್ಕೆ ನಾವೇ ಓದೋದು. ಅದೇ ಎಕ್ಸ್ಪೆಕ್ಟೇಷನ್ಸ್ ಈ ಮಕ್ಕಳಲ್ಲಿ ಪೇರೆಂಟ್ಸ್ಗೂ ಇರುತ್ತೆ. ಬಟ್ ಅವ್ರೊಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಅಥವಾ ಕಾರ್ಪೊರೇಟ್ ಸೆಕ್ಟರ್ಸ್ನಲ್ಲಿ ಕೆಲಸ ಮಾಡಲಿಕ್ಕೆ ಆ ಸ್ಕಿಲ್ಸ್ ಇರೋದಿಲ್ಲ. ಬಟ್ ಇವ್ರಿಗೆ ಆದಂಥ ಬೇರೆ ಸ್ಕಿಲ್ಸ್ ಇದೆ. ಸೊ ಅದನ್ನೇ ನಾವು ಚಾನಲೈಸ್ ಮಾಡೋಕ್ಕೆ ಪ್ರೀ ವೊಕೇಶ್ನಲ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಓಕೆ, ಎಂಪ್ಲಾಯ್ಮೆಂಟ್ ಅನ್ನೋದಾದರೆ ಈಗ ನೆಕ್ಸ್ಟ್ ಅವ್ರಿಗೆ ಏನು ಮಾಡ್ಕೊಡ್ತೀರಾ? ಇವಾಗ ಇಲ್ಲಿ ನೋಡಿದ್ರೆ ಡೆಫಿನೆಟ್ಲಿ ಅವರ್ ಫಸ್ಟ್ ಪ್ರಯಾರಿಟಿ ಬಂದು ಓಪನ್ ಎಂಪ್ಲಾಯ್ಮೆಂಟ್. ಅಂದರೆ ಇನ್ನೊಬ್ಬರ ಜೊತೆಗೆ ಹೋಗಿ ಕೆಲಸ ಮಾಡಬೇಕು. ಬಟ್ ಮೋಸ್ಟ್ ಆಫ್ ದ ಚಿಲ್ಡ್ರನ್ ಏನಾಗುತ್ತೆ, ಇದರ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇರ್ಬೋದು, ಇಲ್ಲಾಂದರೆ ನಡೆಯೋಕ್ಕೆ ಆಗೋದಿಲ್ಲ. ಆ ಥರ ಎಲ್ಲ ಸಪೋರ್ಟ್ ಸಿಸ್ಟಮ್ ಬೇಕಾದಾಗ ಶೆಲ್ಟರ್ಡ್ ವರ್ಕ್ಶಾಪ್ ನಮ್ಮದೇ ಇದೆ, ಯಶಸ್ವಿ ಸ್ವಾವಲಂಬನಾ ಟ್ರಸ್ಟ್ ಅಂತ. ಅಲ್ಲಿಗೆ ಹೋಗ್ತಾರೆ. ಬಟ್ ಮೆನಿ ಆಫ್ ದೆಮ್ ಸೋ ಫಾರ್ ಇವಾಗ ನಾವು ಹೇಳಬೇಕು ಅಂದರೆ 12 ಜನ ಟ್ರೈನಿಂಗ್ ತಗೊಂಡು ಇಲ್ಲಿ ಓಪನ್ ಎಂಪ್ಲಾಯ್ಮೆಂಟ್ನಲ್ಲಿ ಇವಾಗ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಓಪನ್ ಎಂಪ್ಲಾಯ್ಮೆಂಟ್ ಕೊಡ್ಸೋಕೆ ಮುಂಚೆ ನಾವು ಹೋಗಿ ಆ ಕಂಪನಿನಲ್ಲಿ ಹೋಗ್ಬಿಟ್ಟು ಐಡೆಂಟಿಫೈ ಮಾಡ್ತೀವಿ ಯಾವ ಥರ ಕೆಲಸ ಇವ್ರು ಮಾಡಬೇಕು ಅಂತ ಮಾಡಬಹುದು. ಆಮೇಲೆ ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ ಇರುತ್ತೆ. ಅವರು ಎಂಪ್ಲಾಯೀಸ್ಗೆಲ್ಲ ಒಂದು ಕಾರ್ಯಕ್ರಮ ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಥರ ಇಟ್ಕೊಳ್ತೀವಿ. ಅವ್ರಿಗೆ ಹೋಗಿ ಈ ಥರ ಇದು ಸ್ಕಿಲ್ಸ್, ಇವ್ರದ್ದು ಎಬಿಲಿಟೀಸ್ ಇದಿದೆ. ಬಟ್ ದೇ ಹ್ಯಾವ್ ದೇರ್ ಓನ್ ಮೇ ಬಿ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇರ್ಬೋದು. ಬಟ್ ಜಸ್ಟ್ನಲ್ಲಿ ನೀವು ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಇದೆಲ್ಲ ಅವ್ರಿಗೆ ಹೋಗಿ ಪ್ರಿಪೇರ್ ಮಾಡ್ತೀವಿ. ಅಂಡ್ ದೆನ್ ರೆಗ್ಯುಲರ್ ಫಾಲೋ ಅಪ್ ಮಾಡಿ. ಪೇರೆಂಟ್ಸ್ ಹೆಂಗೆ ದಿನ ಅಂದರೆ ಯಾವಾಗಾದ್ರೂ ಬರ್ತಾ ಇರ್ತಾರ ಸ್ಕೂಲ್ಗೆ ಅಥವಾ ಎವ್ರಿ 3 ಮಂತ್ಸ್ ವಿ ಹ್ಯಾವ್ IEP ಮೀಟಿಂಗ್, ಇಂಡಿವಿಜುವಲೈಸ್ಡ್ ಎಜುಕೇಷನಲ್ ಗೋಲ್ ಅಂತ ಹೇಳ್ತೀವಿ. ಸೊ ಒಂದು ಪ್ರೋಗ್ರಾಮ್ ಬರಿತೀವಿ ಮಗುಗೆ ಏನೇನು ಗೋಲ್ಸ್ ಹೇಳ್ಕೊಡ್ಬೇಕು ಅಂತ. ಸೊ ಆ ಡಿಸ್ಕಷನ್ಗೆ ಖಂಡಿತ ಪೇರೆಂಟ್ಸ್ ಬರಲೇಬೇಕು. ಸೊ ಎವ್ರಿ 3 ಮಂತ್ಸ್ ವಿ ಹ್ಯಾವ್ ಅ ರೆಗ್ಯುಲರ್ ಫಾಲೋ ಅಪ್ ವಿತ್ ದ ಪೇರೆಂಟ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಜೊತೆ ಮಾತಾಡೋದಕ್ಕೆ. ಮೈ ಪ್ಲೆಷರ್. ಸಾಮಾನ್ಯವಾಗಿ ಮಕ್ಕಳು ಬುದ್ಧಿಮಾಂದ್ಯತೆ ಇರುವಂಥ ಅಥವಾ ದೈಹಿಕ ನ್ಯೂನತೆ ಮಕ್ಕಳು ಹುಟ್ಟಿದ್ರೆ ತಂದೆ ತಾಯಿ ಅದನ್ನು ಬೇಗನೆ ಒಪ್ಕೊಳ್ಳೋದಿಲ್ಲ. ನನ್ನ ಮಗುಗೆ ಈ ರೀತಿ ಆಗಿದೆ ಅನ್ನೋದನ್ನು ಒಪ್ಕೊಳ್ಳೋಕ್ಕೆ ಅವರಿಗೆ ತುಂಬಾ ಕಷ್ಟ ಆಗುತ್ತೆ.
ಆದರೆ ಏನೂ ಇಲ್ಲದೆ ಇರುವಂತಹ ಮಕ್ಕಳಿಗಿಂತ ಏನಾದರೂ ಒಂದು ಮಾಡುವಂತಹ ಮಕ್ಕಳು ಇರಬೇಕು. ಅಂದರೆ ಈ ಮಕ್ಕಳನ್ನು ಆ ರೀತಿ ತರಬೇತಿಗೊಳಿಸೋದಿದೆಯಲ್ಲ, ಅದು ನಿಜವಾಗ್ಲೂ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಮಕ್ಕಳು ಸ್ವಾವಲಂಬಿ ಜೀವನ ನಡೆಸೋಕ್ಕೆ ಏನೆಲ್ಲ ಬೇಕಾಗುತ್ತೆ, ಜೀವನಕ್ಕೆ ಸಾಕಾಗುವಂತಹ ಒಂದು ಕೆಲಸ ಇರ್ಬೋದು, ಅಥವಾ ಅವರ ಜೀವನವನ್ನು ಅವ್ರು ಕಂಡುಕೊಳ್ಳುವಂಥ ಕೆಲಸ ಇರ್ಬೋದು, ಇಷ್ಟರ ಮಟ್ಟಿಗೆ ಮಕ್ಕಳನ್ನ ತರಬೇತಿ ಮಾಡುವಂಥ ಜವಾಬ್ದಾರಿನ ಹೊತ್ತಿದೆ ಫೇಮ್ ಇಂಡಿಯಾ. ಸೊ ಇದಕ್ಕೆ ತಂದೆ ತಾಯಿ ಕೂಡ ಒಂದು ಸಪೋರ್ಟ್ ಮಾಡಬೇಕಾಗತ್ತೆ. ಇದು ಇವತ್ತಿನ ಸುಹಾಸಿನಿ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. देखो इन्हें ये है ओस की बूंदें, पत्तों की गोद में आसमां से कूदे, अंगड़ाई ले फिर करवट बदल कर, नाजुक से मोती हंस दे फिसल कर, खो न जाए ये तारे ज़मीं पर।